ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಸ್ಟೀರಿಯೋ ಕೆಮಿಸ್ಟ್ರಿ ಚಾಪ್ಟರ್ನ ಲಾಸ್ಟ್ ಕ್ಲಾಸಲ್ಲಿ ಓದ್ತಾ ಇದ್ವಿ. ಅದರ ಕಂಟಿನ್ಯೂಷನ್ ಪಾರ್ಟನ್ನ ಈ ವಿಡಿಯೋ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಸೊ ಒನ್ ಆಫ್ ದ ಟೈಪ್ ಆಫ್ ಐಸೋಮೆರಿಸಮ್ ಈಸ್ ಕಾಲ್ಡ್ ಕನ್ಫರ್ಮೇಷನಲ್ ಐಸೋಮೆರಿಸಮ್ ಅಂತ ಹೇಳಿ, ಆಲ್ಸೋ ಕಾಲ್ಡ್ ಆಸ್ ರೋಟಾಮರ್ಸ್. ಕನ್ಫರ್ಮೇಷನಲ್ ಐಸೋಮರ್ಸ್ ಅನ್ನು ನಾವು ರೋಟಾಮರ್ಸ್ ಅಂತಲೂ ಕರಿತೀವಿ. See here, isomers are interconverted by rotating ಅಬೌಟ್ ಸಿಂಗಲ್ ಬಾಂಡ್ಸ್. ಅಂದ್ರೆ ಇಲ್ಲಿ ನಾವು ಐಸೋಮರ್ಸ್ ಅನ್ನ ಏನ್ ಮಾಡ್ಬೋದು, ಡಿಫ್ರೆಂಟ್ ಐಸೋಮರ್ಸ್ ಅನ್ನ ಪಡಿಬಹುದು ಬೈ ಸಿಂಪ್ಲಿ ರೊಟೇಟಿಂಗ್ ದ ಸಿಂಗಲ್ ಬಾಂಡ್ ಬಿಟ್ವೀನ್ ದ ಮಾಲಿಕ್ಯೂಲ್. ನಾನಿಲ್ಲಿ ಬ್ಯೂಟೇನ್ ಅನ್ನ ತಗೊಳ್ತೇನೆ. ಬ್ಯೂಟೇನ್ ಅಲ್ಲಿ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್. ಸೆಕೆಂಡ್ ಮತ್ತೆ ಥರ್ಡ್ ಕಾರ್ಬನ್ ನಡುವೆ ಏನು ಸಿಂಗಲ್ ಬಾಂಡ್ ಇದೆಯಲ್ವಾ, ಅದನ್ನ ನಾವು ರೊಟೇಟ್ ಮಾಡಿದ್ರೆ ಸಾಕು, ನಮಗೆ ಒಪ್ಟೇನ್ ಆಗುವಂತಹ ಐಸೋಮರೇ ಏನಾಗಿರುತ್ತೆ, ಕನ್ಫರ್ಮೇಷನಲ್ ಐಸೋಮರ್ ಆಗಿರುತ್ತೆ. ಸೊ ದಿಸ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ದ ಕನ್ಫರ್ಮೇಷನಲ್ ಐಸೋಮರ್ಸ್. ಇದನ್ನ ನಾವು ಸಾ ಹಾರ್ಸ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಈ ಸಾ ಹಾರ್ಸ್ ಅಲ್ಲಿ ಮೇನ್ ಆಗಿ ಆಂಗಲ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಪ್ರೊಜೆಕ್ಷನ್ ಅನ್ನ ಬರೆಯುವಂಥದ್ದು. ಇದು ಫಸ್ಟ್ ಕಾರ್ಬನ್, ಇಲ್ಲಿ ಸೆಕೆಂಡ್ ಕಾರ್ಬನ್, ಇಲ್ಲಿ ಥರ್ಡ್ ಕಾರ್ಬನ್, ಇದು ಫೋರ್ತ್ ಕಾರ್ಬನ್ ಆಗಿದೆ. ದಿಸ್ ಇಸ್ ದ ಸಾ ಹಾರ್ಸ್ ಸ್ಟ್ರಕ್ಚರ್ ಆಫ್ ಬ್ಯೂಟೇನ್ ಅಂತ ಕರಿತೀವಿ. ಓಕೆ, ದೆನ್ ಅದೇ ರೀತಿ ಇನ್ನೊಂದು ಥರದ ಪ್ರೊಜೆಕ್ಷನ್ ಇದೆ, ದಟ್ ಇಸ್ ಕಾಲ್ಡ್ ಆಸ್ ನ್ಯೂಮನ್ ಪ್ರೊಜೆಕ್ಷನ್ ಅಂತ ಹೇಳಿ. ನ್ಯೂಮನ್ ಪ್ರೊಜೆಕ್ಷನ್ ಇಲ್ಲಿ ನಮ್ಮ ವೀವರಿಗೆ ಫ್ರಂಟ್ ಸೈಡ್ ಇರುವಂಥದ್ದು ಮತ್ತೆ ಬ್ಯಾಕ್ ಸೈಡ್ ಇರುವಂಥದ್ದನ್ನ ಕರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿ ನಮ್ಗೆ ಒಂದು ಸ್ಟ್ರಕ್ಚರ್ ಅನ್ನ ಕೊಡುತ್ತೆ. ಯಾವುದು? ನ್ಯೂಮನ್ ಪ್ರೊಜೆಕ್ಷನ್. ಫ್ರಂಟ್ ಸೈಡ್ ಇರುವಂತಹ ಮಾಲಿಕ್ಯೂಲ್ಸ್ ನ ನಾವು ಡಾಟೆಡ್ ಸ್ಟ್ರಕ್ಚರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಬ್ಯಾಕ್ ಸೈಡ್ ಇರುವಂತಹ ಸ್ಟ್ರಕ್ಚರ್ ಅನ್ನ ನಾವು ಸರ್ಕಲ್ ನ ಮೇಲೆ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ಸ್ ಇಟ್. ದಿಸ್ ಇಸ್ ಅಬೌಟ್ ದ ನ್ಯೂಮನ್ ಐಸೋಮೆರಿಸಮ್, ನ್ಯೂಮನ್ ಕನ್ಫರ್ಮೇಷನಲ್ ಐಸೋಮರ್ಸ್. ಓಕೆ, ನೆಕ್ಸ್ಟ್ ಅದೇ ರೀತಿ ಫಿಷರ್ ಪ್ರೊಜೆಕ್ಷನ್ ಅಂತ ಬರುತ್ತೆ. ಸಿ ಹಿಯರ್, ಫಿಷರ್ ಪ್ರೊಜೆಕ್ಷನ್ ಅಂತಂದ್ರೆ ಮಾಲಿಕ್ಯೂಲ್ಸ್ ನ ನಾವು ಎಕ್ಲಿಪ್ಸ್ಡ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು. ಎಕ್ಲಿಪ್ಸ್ಡ್ ಫಾರ್ಮ್ ಅಲ್ಲಿ ಏನು ಫಿಷರ್ ಪ್ರೊಜೆಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಅಂದ್ರೆ ಒಂದು ಅಪ್ರೈಟ್ ಸ್ಟ್ರಕ್ಚರ್ ಅನ್ನ ಫಿಷರ್ ಪ್ರೊಜೆಕ್ಷನ್ ಅಲ್ಲಿ ನೋಡ್ಬೋದು. ದಿಸ್ ಇಸ್ ದ ಅಪ್ರೈಟ್ ಸ್ಟ್ರಕ್ಚರ್. ಇಲ್ಲಿ ಏನು ವರ್ಟಿಕಲ್ ಲೈನ್ ಅಲ್ಲಿ ಏನು ಮಾಲಿಕ್ಯೂಲ್ಸ್ ಅಥವಾ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತಲ್ವಾ, ದಟ್ ವಿಲ್ ಬಿ ಬ್ಯಾಕ್ ಸೈಡ್ ಟು ದ ವೀವರ್. ಅಂಡ್ ಏನ್ ಹಾರಿಜಾಂಟಲ್ ಅಲ್ಲಿ ಇದಾಗಿರುತ್ತಲ್ಲ, ಗ್ರೂಪ್ಸ್ ಇರುತ್ತಲ್ಲ, ಅದು ಇಟ್ ವಿಲ್ ಬಿ ನಿಯರ್ ಟು ದ ವೀವರ್ ಸೈಡ್. ಓಕೆ, ದಿಸ್ ಈಸ್ ಅಬೌಟ್ ದ ಫಿಷರ್ ಪ್ರೊಜೆಕ್ಷನ್ ಸ್ಟ್ರಕ್ಚರ್ ವಿಚ್ ಈಸ್ ಇನ್ ಎಕ್ಲಿಪ್ಸ್ಡ್ ಫಾರ್ಮ್. ನೌ ಲೆಟ್ us see one more concept, that is ಅದೇ ನ್ಯೂಮನ್ ಮತ್ತೆ ಸಾ ಹಾರ್ಸ್ ಪ್ರೊಜೆಕ್ಷನ್ ಅನ್ನ ನಾವು ಸ್ಟ್ಯಾಗರ್ಡ್ ಫಾರ್ಮ್ ಅಲ್ಲಿ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಏನು ಹಾಗಂದ್ರೆ ಸ್ಟ್ಯಾಗರ್ಡ್ ಫಾರ್ಮ್ ಅಂತಂದ್ರೆ see here, these two are ಫಿಷರ್ ಪ್ರೊಜೆಕ್ಷನ್ ಅಲ್ಲಿ ಎಕ್ಲಿಪ್ಸ್ಡ್ ಅಂತ ಹೇಳಿದ್ದೆ. ಅದೇ ನ್ಯೂಮನ್ ಮತ್ತೆ ಸಾ ಹಾರ್ಸ್ ಅಲ್ಲಿ ಎಕ್ಲಿಪ್ಸ್ಡ್ ಜೊತೆಗೆ ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಅನ್ನು ಕೂಡ ನಾವು ತೋರಿಸಬಹುದು. ದೀಸ್ ಟೂ ಸ್ಟ್ರಕ್ಚರ್ಸ್ ಆರ್ ದ ನ್ಯೂಮನ್ ಪ್ರೊಜೆಕ್ಷನ್ ಆಫ್ ಈಥೇನ್. ದಿಸ್ ಈಸ್ ಕಂಪ್ಲೀಟ್ಲಿ ಎಕ್ಲಿಪ್ಸ್ಡ್ ಫಾರ್ಮ್. ಯಾಕೆಂದ್ರೆ ಒಂದು ಇನ್ನೊಂದ್ರ ಮೇಲೆ ಓವರ್ಲ್ಯಾಪ್ ಆಗಿರುವಂತಹ ಸ್ಟ್ರಕ್ಚರ್ ಆಗಿರುತ್ತೆ, ಅದನ್ನು ನಾವು ಎಕ್ಲಿಪ್ಸ್ಡ್ ಅಂತ ಕರಿತೀವಿ. ಅದೇ ಇಲ್ಲಿ ಸ್ಟ್ಯಾಗರ್ಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಆಟಮ್ ಮತ್ತೆ ಇನ್ನೊಂದು ಆಟಮ್ ನಡುವೆ ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಆಂಗಲ್ 60 ಡಿಗ್ರಿ. 60 ಡಿಗ್ರಿ ಆಂಗಲ್ ನ ಹೊಂದಿರುವಂತಹ ಸ್ಟ್ರಕ್ಚರ್ ಅನ್ನು ನಾವು ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಯೂಟೇನ್. ದೀಸ್ ಟೂ ಆರ್ ದ ಟೂ ಸಾ ಹಾರ್ಸ್ ಪ್ರೊಜೆಕ್ಷನ್ ಆಫ್ ಬ್ಯೂಟೇನ್. ಇದು ಆಂಟಿ ಕನ್ಫರ್ಮೇಷನ್ ಅಂತ ಕರಿತೀವಿ. ಮಿಥೈಲ್ ಗ್ರೂಪ್ ಡೈರೆಕ್ಟ್ ಆಪೋಸಿಟ್ ಇರುತ್ತೆ. ಅದೇ ಇಲ್ಲಿ ಗಾಜ್ ಕನ್ಫರ್ಮೇಷನ್ ಅಂತ ಕರಿತೀವಿ. ಗಾಜ್ ಕನ್ಫರ್ಮೇಷನ್ ಅಲ್ಲಿ ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಕಿಂತನೂ ಆಂಗಲ್ ಏನಾಗಿರುತ್ತೆ, ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಬಲ್ಕಿ ಗ್ರೂಪ್ಸ್ ಕಡಿಮೆ ಇರುತ್ತೆ. ಅಂದ್ರೆ 0 to 59 ಡಿಗ್ರಿ ಒಳಗೆ ಆಂಗಲ್ ಶೋ ಮಾಡುತ್ತೆ ಯಾವುದು, ಗಾಜ್. ಓಕೆ, ನೆಕ್ಸ್ಟ್ ಡಿಫರೆಂಟ್ ಕನ್ಫರ್ಮೇಷನ್ಸ್ ಆಫ್ ಸೈಕ್ಲೋಹೆಕ್ಸೇನ್ ಅನ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೈಕ್ಲೋಹೆಕ್ಸೇನ್ ಅನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್, ಲೈಕ್ ದಿಸ್ ಟು. ಓಕೆ, ಇಲ್ಲಿ ಪ್ರತಿಯೊಂದರ
ಪ್ರತಿಯೊಂದು ಕಾರ್ಬನ್ ಕೂಡ ಡಸ್ ನಾಟ್ ಪೊಸೆಸ್ ಎ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಓಕೆ, ಆ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅನ್ನ ನಾವು ಸೇರಿಸ್ಕೊಂಡು ಸೈಕ್ಲೋಹೆಕ್ಸೇನ್ ಸ್ಟ್ರಕ್ಚರ್ ಅನ್ನ ಬರೆಯೋದಾದ್ರೆ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಒನ್ ಇಸ್ ಚೇರ್ ಕನ್ಫರ್ಮೇಶನ್ ಅಂಡ್ ಅನದರ್ ಒನ್ ಇಸ್ ಬೋಟ್ ಕನ್ಫರ್ಮೇಶನ್ ಲೈಕ್ ದಿಸ್. ಒಂದು ರಿಸರ್ಚ್ ನ ಪ್ರಕಾರ ಏನ್ ಪ್ರೂವ್ ಮಾಡಲಾಗಿದೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಚೇರ್ ಕನ್ಫರ್ಮೇಶನ್ ಮತ್ತೆ ಬೋಟ್ ಕನ್ಫರ್ಮೇಶನ್ ಇಂಟರ್ ಕನ್ವರ್ಷನ್ ಆಗ್ತಿರುತ್ತೆ. ಓಕೆ, ಇಲ್ಲಿ ಒಂದು ಎನರ್ಜಿ ಲೆವೆಲ್ ಡಯಾಗ್ರಾಮ್ ನ ಬರ್ದಿದೀವಿ. ದಟ್ ಶೋಸ್ ದ ರಿಲೇಟಿವ್ ಎನರ್ಜಿ ಆಫ್ ದ ಡಿಫ್ರೆಂಟ್ ಕನ್ಫರ್ಮೇಶನ್ಸ್ ಆಫ್ ಸೈಕ್ಲೋಹೆಕ್ಸೇನ್. ಇಲ್ಲಿ ನಮಗೆ ಯಾವುದರ ಎನರ್ಜಿ ತುಂಬಾ ಜಾಸ್ತಿ ಇರುತ್ತೆ, ಯಾವುದು ತುಂಬಾ ಸ್ಟೇಬಲ್ ಇರುತ್ತೆ, ಮತ್ತೆ ಯಾವುದು ತುಂಬಾ ಅನ್ಸ್ಟೇಬಲ್ ಇರುತ್ತೆ ಅನ್ನುವಂತಹ ಒಂದು ಗ್ರಾಫ್ ಇಲ್ಲಿ ಪ್ಲಾಟ್ ಮಾಡಿರುವಂತದ್ದು. ಸಿ ದಿಸ್ ಡಯಾಗ್ರಾಮ್ ಏನಿದೆ ಇಲ್ಲಿ ಫಸ್ಟ್ ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್ ಯಾವುದು ಅಂತಂದ್ರೆ ಚೇರ್ ಕನ್ಫರ್ಮೇಶನ್ ಆಗಿರುತ್ತೆ. ಚೇರ್ ಕನ್ಫರ್ಮೇಶನ್ ಇದ್ದಿದ್ದು ಹೋಗ್ತಾ ಹೋಗ್ತಾ ಏನಾಗಿದೆ, ಹಾಫ್ ಚೇರ್ ಕನ್ಫರ್ಮೇಶನ್ ಗೆ ಕನ್ವರ್ಟ್ ಆಗಿದೆ. ದೆನ್ ಹಾಫ್ ಚೇರ್ ಇಂದ ಬೋಟ್ ಕನ್ಫರ್ಮೇಶನ್ ಗೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ, ದಟ್ ಇಸ್ ಟ್ವಿಸ್ಟ್ ಫಾರ್ಮ್ ಅಂತ ಹೇಳಿ. ದೆನ್ ಅಗೇನ್ ಬೋಟ್ ಕನ್ಫರ್ಮೇಶನ್ ಇಂದ ಹಾಫ್ ಚೇರ್ ಕನ್ಫರ್ಮೇಶನ್ ಗೆ ಹೋಗ್ತಾ ಇದೆ, ಅಗೇನ್ ಥ್ರೂ ದ ಫಾರ್ಮೇಶನ್ ಆಫ್ ಟ್ವಿಸ್ಟ್ ಕನ್ಫರ್ಮೇಶನ್. ನೆಕ್ಸ್ಟ್ ಫೈನಲಿ ಚೇರ್ ಕನ್ಫರ್ಮೇಶನ್. ಈ ರಿಲೇಟಿವ್ ಎನರ್ಜಿ ಡಯಾಗ್ರಾಮ್ ಇಂದ ನಮಗೆ ಏನ್ ಗೊತ್ತಾಗ್ತಾ ಇದೆ, ದ ಮೋಸ್ಟ್ ಸ್ಟೇಬಲ್ ಕನ್ಫರ್ಮೇಶನ್ ಈಸ್ ಚೇರ್ ಕನ್ಫರ್ಮೇಶನ್ ಅಂಡ್ ದ ಲೀಸ್ಟ್ ಸ್ಟೇಬಲ್ ಕನ್ಫರ್ಮೇಶನ್ ಈಸ್ ಟ್ವಿಸ್ಟ್ ಕನ್ಫರ್ಮೇಶನ್ ಅಥವಾ ಬೋಟ್ ಕನ್ಫರ್ಮೇಶನ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಓಕೆ, now let us move on to the next concept, that is most stable conformation for monosubstituted cyclohexane. Monosubstituted cyclohexane, this is the monosubstituted 1-methyl group ಇಲ್ಲಿ cyclohexane ಗೆ ಅಟ್ಯಾಚ್ ಆಗಿದೆ. ಅದು ಮೋಸ್ಟ್ ಸ್ಟೇಬಲ್ ಕಂಡೀಷನ್ ಅಲ್ಲಿ ಇರಬೇಕು ಅಂತಂದ್ರೆ ಸಬ್ಸ್ಟಿಟ್ಯೂಯೆಂಟ್ ಯಾವ ಪೊಸಿಷನ್ ಅಲ್ಲಿ ಇರಬೇಕು ಅಂತಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಕ್ವಟೋರಿಯಲ್ ಪೊಸಿಷನ್ ಅಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಇದ್ದಾಗ ಆ ಮಾನೋಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೇನ್ ಏನಾಗಿರುತ್ತೆ, ತುಂಬಾನೇ ಸ್ಟೇಬಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ let us move on to the conformation of butane. Okay, so butane n-butane structure na ನಾನು ಇಲ್ಲಿ ಬರ್ದಿದ್ದೀನಿ. By rotating carbon 2 and carbon 3 we will get these 4 forms. Okay, this form is called as anti-conformation and this is eclipsed conformation and this is gauge conformation. Last one is exactly ಸೂಪರ್ ಇಂಪೋಸ್ ಆಗಿರುವಂತಹ ಎಕ್ಲಿಪ್ಸ್ಡ್ ಕನ್ಫರ್ಮೇಶನ್. ಸೊ ಅದರ ರಿಲೇಟಿವ್ ಎನರ್ಜಿಯನ್ನ ನಾವು ಪ್ಲಾಟ್ ಮಾಡಿದ್ರೆ ನಮಗೆ ಗೊತ್ತಾಗ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ ಆಂಟಿ ಕನ್ಫರ್ಮೇಶನ್ ಈಸ್ ಮೋಸ್ಟ್ ಸ್ಟೇಬಲ್ ಒನ್. ದಿಸ್ ಇಸ್ ದ ಮೋಸ್ಟ್ ಸ್ಟೇಬಲ್ ಕನ್ಫರ್ಮೇಶನ್ ಅಂತ ಆಗುತ್ತೆ. ಯಾಕೆಂದ್ರೆ 2 ಬಲ್ಕಿ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಫಾರ್ ಅಪಾರ್ಟ್. ಓಕೆ, ಅದೇ ರೀತಿ ಹೈಯೆಸ್ಟ್ ಅನ್ಸ್ಟೇಬಿಲಿಟಿಯನ್ನ ಹೊಂದಿರುವಂತಹ ಫಾರ್ಮ್ ಯಾವುದು ಅಂತಂದ್ರೆ ಫೋರ್ತ್ ಎಕ್ಲಿಪ್ಸ್. ಅಂದ್ರೆ ಏನು ಫೋರ್ತ್ ನಂಬರಿಂಗ್ ನ ಹೊಂದಿರುವಂತಹ ಏನು ಎಕ್ಲಿಪ್ಸ್ ಇದೆಯಲ್ವಾ, ಈ ಸ್ಟ್ರಕ್ಚರ್ ಇದೆಯಲ್ವಾ, ದಟ್ ಈಸ್ ಹೈಲಿ ಅನ್ಸ್ಟೇಬಲ್. ಯಾಕೆ ಅಂತಂದ್ರೆ ದೇರ್ ವಿಲ್ ಬಿ ಇಂಟ್ರಾಕ್ಷನ್ ಬಿಟ್ವೀನ್ ದೀಸ್ 2 ಮಿಥೈಲ್ ಗ್ರೂಪ್ಸ್, ಸೊ ಸ್ಟೆಬಿಲಿಟಿ ಡಿಕ್ರೀಸಸ್. ಓಕೆ, ನೆಕ್ಸ್ಟ್ ಅದನ್ನ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಮೋಸ್ಟ್ ಸ್ಟೇಬಲ್ ಒನ್ ಈಸ್ ಆಂಟಿ ಕನ್ಫರ್ಮೇಶನ್, ಲೀಸ್ಟ್ ಸ್ಟೇಬಲ್ ಈಸ್ ಎಕ್ಲಿಪ್ಸ್ಡ್ ಕನ್ಫರ್ಮೇಶನ್. ರೈಟ್, ನೌ ಯಾವುದೇ ಸೈಕ್ಲೋಹೆಕ್ಸೇನ್ ಡೈ ಸಬ್ಸ್ಟಿಟ್ಯೂಟೆಡ್ ಆಗಿದ್ರೆ ಸಿಸ್ ಫಾರ್ಮ್ ಅಲ್ಲಿ ಯಾವುದು ಸ್ಟೇಬಲ್ ಆಗಿರುತ್ತೆ, ಟ್ರಾನ್ಸ್ ಫಾರ್ಮ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಆಡ್ ಆಗಿದ್ರೆ ಸ್ಟೇಬಲ್ ಆಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಪಾರ್ಟ್ ಇದೆಯಲ್ಲ, ಇದನ್ನ ನೀವು ಸೆಪರೇಟ್ ಆಗಿ ಮೆಮೊರೈಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳ್ತಾರೆ. ನೋಡಿ, 1,2 ಸಬ್ಸ್ಟಿಟ್ಯೂಷನ್, 1,3 ಸಬ್ಸ್ಟಿಟ್ಯೂಷನ್ ಮತ್ತೆ 1,4 ಸಬ್ಸ್ಟಿಟ್ಯೂಷನ್ ನ ಹೊಂದಿರುವಂತಹ ಒಂದು ಐಸೋಮರ್ಸ್ ನ ಸ್ಟೆಬಿಲಿಟಿಯನ್ನ ನೋಡ್ತಾ ಹೋಗೋಣ. ಸಿ, ದಿಸ್ ಇಸ್ ದ ಅಸ್ಯೂಮ್ ದಟ್ ದಿಸ್ ಇಸ್ ದ ಫಸ್ಟ್ ಪೊಸಿಷನ್. ಓಕೆನಾ, ಇದು ಫಸ್ಟ್ ಪೊಸಿಷನ್. ನೆಕ್ಸ್ಟ್ ಇದು 1,2 ಅಂತಂದ್ರೆ ಇಲ್ಲಿ ಏನ್ ಸಬ್ಸ್ಟಿಟ್ಯೂಯೆಂಟ್ ಆಡ್ ಆಗಿರುತ್ತೋ ಆವಾಗ ಸಿಸ್ ಮತ್ತೆ ಟ್ರಾನ್ಸ್ ಹೇಗಿರುತ್ತೆ ಅಂತ. ಅದೇ ರೀತಿ ಇಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆದ್ರೆ ಅದು 3rd ಪೊಸಿಷನ್ ಆಗುತ್ತೆ, ಇಲ್ಲಿ ಅಟ್ಯಾಚ್ ಆದ್ರೆ ಅದು 4th ಪೊಸಿಷನ್ ಆಗುತ್ತೆ, ಆ ರೀತಿ. ಓಕೆ, ಈಗ ಲೆಟ್ ಮಿ ಶೋ ಯು ಸಿಸ್.
ಈ ಒಂದು ಸೈಕ್ಲೋಹೆಕ್ಸೇನ್ ಅನ್ನ ಬರೆದಿದ್ದೇನೆ. ಇಲ್ಲಿ ಸಿಸ್ ಕನ್ಫರ್ಮೇಶನ್ ಅಲ್ಲಿ ಒಂದು ಆಕ್ಸಿಯಲ್ ಪೊಸಿಷನ್, ಫಸ್ಟ್ ಪೊಸಿಷನ್ ಆಕ್ಸಿಯಲ್ ಸಬ್ಸ್ಟಿಟ್ಯೂಯೆಂಟ್ ಇದ್ದು ಸೆಕೆಂಡ್ ಪ್ಲೇಸ್ ಅಲ್ಲಿ ಇಕ್ವಟೋರಿಯಲ್ ಇತ್ತು ಅಂತ ಅನ್ಕೊಳ್ಳಿ. ಆಗ ಎರಡೂ ಕೂಡ ಏನಾಗಿದೆ, ಇಲ್ಲೊಂದು ಪ್ಲೇನ್ ಹಾಕಿದ್ರೆ ನಮಗೆ ಗೊತ್ತಾಗ್ತಾ ಇದೆ, ಏನು ಎರಡೂ ಕೂಡ ಸೇಮ್ ಸೈಡ್ ಇರೋದ್ರಿಂದ ದಟ್ ಈಸ್ ದ ಮೋಸ್ಟ್ ಸ್ಟೇಬಲ್, ದಟ್ ಈಸ್ ದ ಸಿಸ್ ಕನ್ಫರ್ಮೇಶನ್ ಅಂತ ಹೇಳಬಹುದು. ಅದೇ ಟ್ರಾನ್ಸ್ ಕನ್ಫರ್ಮೇಶನ್ is represented by axial here and second position ಅಲ್ಲಿ axial here. So ಇಲ್ಲಿ ನೋಡಬಹುದು both are in opposite side, so it is called as trans disubstituted cyclohexane. ಅದೇ ರೀತಿ 1,3 ಅಲ್ಲಿ ಸಿಸ್ ಫಾರ್ಮ್ ಅಲ್ಲಿ ಇದು ಆಕ್ಸಿಯಲ್, ಇಲ್ಲಿ ಆಕ್ಸಿಯಲ್. ಓಕೆ, ಆಕ್ಸಿಯಲ್ ನಾನು ಈ ರೀತಿ ತೋರಿಸ್ತೇನೆ. ಎರಡು ಕೂಡ ಸೇಮ್ ಸೈಡ್ ಇರುವಂಥದ್ದು, ಹಾಗಾಗಿ ಸಿಸ್. ಅದೇ ರೀತಿ ಟ್ರಾನ್ಸ್ axial and equatorial. So assume that this is first carbon, when this is third carbon, axial, equatorial. When I write a plane here, it is oppositing direction. ಅದೇ ರೀತಿ 1,4 substituent ಅಲ್ಲಿ cis form will be represented by the substituent attachment at axial and equatorial position. Like this. Then trans form ಅಲ್ಲಿ show ಮಾಡೋದಾದ್ರೆ this is axial, ಸಾರಿ ಇಲ್ಲಿ ನಾನು axial ಬರ್ದೆ ಅಲ್ವಾ, axial, equatorial. When I write plane here, it both are in cis form. ಅದೇ ಇಲ್ಲಿ axial ಆದ್ರೆ ಈ ರೀತಿ ಇರುತ್ತೆ, ಆಗ ಎರಡು ಆಪೋಸಿಟ್ ಸೈಡ್ ಅಲ್ಲಿ ಇರುತ್ತೆ, ಟ್ರಾನ್ಸ್ಫಾರ್ಮ್ ಅಂತ ಕರೆಸ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಯಾವ ಒಂದು ಸಬ್ಸ್ಟಿಟ್ಯೂಯೆಂಟ್ ಮೋಸ್ಟ್ ಸ್ಟೇಬಲ್ ಇರುತ್ತೆ ಅನ್ನೋದಾದ್ರೆ ಅಂತ ನೋಡೋದಾದ್ರೆ, ಇಲ್ಲಿ ನೋಡಿ, one common condition we can see here is 1,2 disubstituted cyclohexane ಆಗಿರ್ಬೋದು, 1,3 disubstituted ಆಗಿರ್ಬೋದು, 1,4 disubstituted cyclohexane ಆಗಿರ್ಬೋದು. ಮೂರರಲ್ಲೂ ಕೂಡ ಮೋಸ್ಟ್ ಸ್ಟೇಬಲ್ ಯಾವ್ದಾಗಿರುತ್ತೆ ಅಂತಂದ್ರೆ ಇಕ್ವಟೋರಿಯಲ್ ಪೊಸಿಷನ್ ಅಲ್ಲಿ ಅಟ್ಯಾಚ್ ಆಗಿರುವಂತಹ ಸಬ್ಸ್ಟಿಟ್ಯೂಯೆಂಟ್ ಮೋಸ್ಟ್ ಸ್ಟೇಬಲ್ ಆಗಿರುತ್ತೆ. 1E 2E 1E 3E. In the same way 1E 4E is the most stable conformation of cyclohexane. In order to memorize ನಾನು ಈ ರೀತಿ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. 1E 2E 1E 3E 1E 4E will be most stable structure of 1,2 1,3 1,4 disubstituted cyclohexane. ಅರ್ಥ ಆಯ್ತು ಅನ್ಕೊಳ್ತೀನಿ. Now let's move on to the R&S configuration ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗಾಗಿ R&S nomenclature ನ ಹೇಗೆ ಮಾಡೋದು ಒಂದು ಕಾಂಪೌಂಡ್ ಕೊಟ್ಟಿದ್ದಾಗ ಅಂತ ನೋಡ್ತಾ ಹೋಗೋಣ. ಸಿ ಹಿಯರ್, ಇಲ್ಲಿ ಒಂದು ಫಿಶರ್ ಪ್ರೊಜೆಕ್ಷನ್ ಇದೆ. ಫಿಶರ್ ಪ್ರೊಜೆಕ್ಷನ್ ಅಲ್ಲಿ ನಾವು ಯಾವ ರೀತಿ ನಂಬರಿಂಗ್ ಮಾಡಬೇಕು, ಯಾವ ರೀತಿ R&S ಅನ್ನ ಕಾನ್ಫಿಗರೇಷನ್ ಅನ್ನ ಡಿಸೈಡ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ಹಾರಿಜಾಂಟಲಿ 2 ಗ್ರೂಪ್ಸ್, ವರ್ಟಿಕಲ್ ಅಲ್ಲಿ 2 ಗ್ರೂಪ್ಸ್ ಅಟ್ಯಾಚ್ ಆಗಿರುವಂಥದ್ದು. ಟೋಟಲ್ 4 ಗ್ರೂಪ್ಸ್ ಅಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಅಟಾಮಿಕ್ ನಂಬರ್ ಇರುತ್ತೋ ಅದಕ್ಕೆ ನಾವು ಹೈ ಪ್ರಿಯಾರಿಟಿಯನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. CL ಇದೆ, CH3 ಇದೆ, OH ಇದೆ, H ಇದೆ ಅಲ್ವಾ. ಇಲ್ಲಿ CL ಹ್ಯಾಸ್ ಹೈಯರ್ ಅಟಾಮಿಕ್ ನಂಬರ್, ಸೊ 1 ಅಂತ ಕೊಡ್ತೀರಿ. ದೆನ್ ಆಕ್ಸಿಜನ್ ದಟ್ ಇಸ್ 2 OH ಗೆ ಕೊಡ್ತೀರಿ. ದೆನ್ CH3 3 ಅಂತ ಕೊಡ್ತೀರಿ. ದೆನ್ ಹೆಚ್ಚಿಗೆ 4th ಅಂತ ಕೊಡ್ತೀರಿ. 4.
ನೌ ಯು ನೀಡ್ ಟು ರೊಟೇಟ್. ಈಗ ನೋಡಿ 1 ಇಂದ 2ಗೆ, 2 ಇಂದ 3ಗೆ ಏನಾಗ್ತದೆ, ಯಾವ ಡೈರೆಕ್ಷನ್ ಅಲ್ಲಿ ಅದು ಮೂವ್ ಆಗ್ತಾ ಇದೆ, ಅಂಡ್ ಆಂಟಿ ಕ್ಲಾಕ್ ವೈಸಾ ಕ್ಲಾಕ್ ವೈಸಾ? ಕ್ಲಾಕ್ ವೈಸ್ ಅಲ್ವಾ? ಇಟ್ ಈಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಇಟ್ ಈಸ್ ಹ್ಯಾವಿಂಗ್ ಆರ್ ಕಾನ್ಫಿಗರೇಷನ್. ನೋಡಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಅದನ್ನ ನೆನ್ಪಿಟ್ಕೊಳ್ಳೋಕೆ ನಾನು ಟ್ರಿಕ್ ಹೇಳ್ತೀನಿ. ಈಗ ನೆಕ್ಸ್ಟ್ ಮಾಲಿಕ್ಯೂಲಿಗೆ ಹೋಗೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ನೋಡಿ, ಫಸ್ಟ್ ಪ್ರಿಯಾರಿಟಿ ವಿಲ್ ಬಿ ಗಿವನ್ ಟು ದಿಸ್ OH ಗ್ರೂಪ್. ದೆನ್ ಸೆಕೆಂಡ್ ಪ್ರಿಯಾರಿಟಿ CHO ಇದೆ, CH3 ಇದೆ. ಇಲ್ಲಿ ಎಲ್ಲ ಕೂಡಿದ್ರೆ ನಮಗೆ ಅದರ ಅಟೋಮಿಕ್ ನಂಬರ್ ಜಾಸ್ತಿ ಆಗುತ್ತೆ. ಸೊ ದಿಸ್ ವಿಲ್ ಬಿ ವಿತ್ second priority. Then comes carbon attached to 3 hydrogen atoms, 3. This is ಮಾಮೂಲಿ 4. ಓಕೆ, ಈಗ ರೊಟೇಷನ್ ಹೇಗಾಗ್ತಾ ಇದೆ, 1 ಇಂದ 2, 2 ಇಂದ 3, ಲೈಕ್ ದಿಸ್. ಆಂಟಿ ಕ್ಲಾಕ್ ವೈಸ್ ಅಲ್ವಾ? ಸೊ ಆಂಟಿ ಕ್ಲಾಕ್ ವೈಸ್ ಇತ್ತು ಅಂತಂದ್ರೆ ಯಾವ ಕಾನ್ಫಿಗರೇಷನ್ ಆಗುತ್ತೆ? ಎಸ್ ಕಾನ್ಫಿಗರೇಷನ್ ಆಗುತ್ತೆ. ದೆನ್ ಹಿಯರ್ once again we need to give the numbering. So first NH2 ಕೊಡ್ತೀನಿ, ಸೆಕೆಂಡ್ CHO ಕೊಡ್ತೀನಿ, ಥರ್ಡ್ CH3 ಕೊಡ್ತೀನಿ, ಫೋರ್ತ್ ಹೈಡ್ರೋಜನ್ಗೆ ಕೊಡ್ತೀನಿ. ಯಾವ ರೀತಿ ಮೂವ್ ಆಗ್ತಾ ಇದೆ ಈಗ? 1 ಇಂದ 2, 2 ಇಂದ 3, ಕ್ಲಾಕ್ ವೈಸ್ ಅಲ್ವಾ? ಕ್ಲಾಕ್ ವೈಸ್. ನಾವು ಆರ್ ಅಂತ ಕೊಡ್ಬೇಕಿತ್ತಲ್ವಾ? ಇಲ್ಲಿ ಏನಂತ ಕೊಟ್ಟಿದ್ದೀವಿ? ಎಸ್ ಅಂತ ಕೊಟ್ಟಿದ್ದೀವಿ, ರೈಟ್? ವೈ ದಿಸ್ ಈಸ್ ಹ್ಯಾಪನಿಂಗ್? ವೈ ಇಟ್ ಈಸ್ ಎಸ್? ವೈ ಇಟ್ ಈಸ್ ನಾಟ್ ಆರ್ ಅಂತ ನೀವು ಕೇಳಬಹುದು. ಇಲ್ಲಿ ನೋಡಿ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಫೋರ್ತ್ ನಂಬರಿಂಗ್ ಏನ್ ಕೊಟ್ಟಿರ್ತೀವಲ್ವಾ, ಆ ಗ್ರೂಪು ಯಾವಾಗ್ಲೂ ವರ್ಟಿಕಲ್ ಪೊಸಿಷನ್ ಅಲ್ಲೇ ಇರಬೇಕು. ವರ್ಟಿಕಲ್ ಪೊಸಿಷನ್ ಅಲ್ಲೇ ಇರಬೇಕು. ಆಗ ಮಾತ್ರ ಅದು ಕಾನ್ಫಿಗರೇಷನ್ ರಿಟೈನ್ ಆಗುತ್ತೆ. ಇಲ್ಲಿ ಹಾರಿಜಾಂಟಲ್ ಪೊಸಿಷನ್ ಅಲ್ಲಿ ಫೋರ್ತ್ ಗ್ರೂಪ್ ಇರೋದ್ರಿಂದ ಏನಾಗುತ್ತೆ, ಆರ್ ಇದ್ದಿದ್ದು ಎಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ಒನ್ ಕಂಡೀಷನ್. ನೆಕ್ಸ್ಟ್ ನಂಬರಿಂಗ್ ಮಾಡಿ. Here you need to number. First for this OH, second for this CH2OH, third is for this, fourth is for this hydrogen. Now 1, 2, 3 ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗ್ತಿದೆ ಅಲ್ವಾ? ಬಟ್ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಎಸ್ ಆಗ್ಬೇಕಿತ್ತು, ಆರ್ ಅಂತ ಬರ್ದಿದೀವಿ. ಯಾಕೆ? ಹೈಡ್ರೋಜನ್ ಈಸ್ ಇನ್ ದ ಹಾರಿಜಾಂಟಲ್ ಪೊಸಿಷನ್, ನಾಟ್ ಇನ್ ದ ವರ್ಟಿಕಲ್ ಪೊಸಿಷನ್. ಸೊ ಎಸ್ ಇದ್ದಿದ್ದು ಏನಾಗಿ ಚೇಂಜ್ ಆಯ್ತು? ಇಂಟರ್ ಕನ್ವರ್ಟ್ ಆಯ್ತು, ಆರಿಗೆ ಇಂಟರ್ ಕನ್ವರ್ಟ್ ಆಯ್ತು. ಓಕೆ, ದಟ್ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನೌ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ ಒನ್ ಟೇಬಲ್, ಯಾವಾಗ ಎನಾನ್ಶಿಯೋಮರಿಕ್ ಇರುತ್ತೆ, ಯಾವಾಗ ಡಯಸ್ಟೀರಿಯೋಮರಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೋ ನಿಮಗೆ ಆರ್ ಯಾವಾಗ, ಎಸ್ ಯಾವಾಗ ಅಂತ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ಒಂದು ಸಣ್ಣ ಟ್ರಿಕ್ ಅನ್ನ ನಾನು ಹೇಳ್ತೀನಿ. ಆರ್ ಸ್ಟ್ಯಾಂಡ್ಸ್ ಫಾರ್ ರೆಕ್ಟಸ್ ಅಂತ ಹೇಳಿ, ಎಸ್ ಸ್ಟ್ಯಾಂಡ್ಸ್ ಫಾರ್ ಸಿನ್ಸ್ಟರ್ ಅಂತ ಹೇಳಿ. ಓಕೆ, ಇಲ್ಲಿ ಆರ್ ಅಂದ್ರೆ ರೆಕ್ಟಸ್, ಎಸ್ ಅಂದ್ರೆ ಸಿನ್ಸ್ಟರ್. ಇದು ನೆನಪಿರ್ಲಿ ನಿಮಗೆ. ನೋಡಿ, ಆರ್ ಅನ್ನ ಬರೆಯುವಾಗ ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನೀವು ಕೈಯನ್ನ ತರ್ತೀರಲ್ವಾ, ಹಾಗಾಗಿ ಆರ್ ರೆಪ್ರೆಸೆಂಟ್ಸ್ ಕ್ಲಾಕ್ ವೈಸ್. ಅದೇ ರೀತಿ ಎಸ್ ಅನ್ನ ಬರೆಯುವಾಗ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನೀವು ಬೆಂಡ್ ಮಾಡ್ತೀರಾ ಅಲ್ವಾ, ಹಾಗಾಗಿ ಎಸ್ ರೆಪ್ರೆಸೆಂಟ್ಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆನಾ? ದೆನ್ ಒನ್ ಮೋರ್, ಇಟ್ ಈಸ್ ಅಬೌಟ್ ಡಿ ಅಂಡ್ ಎಲ್ ಕಾನ್ಫಿಗರೇಷನ್. OH ಗ್ರೂಪ್ ರೈಟ್ ಸೈಡ್ ಇತ್ತು ಅನ್ಕೊಳ್ಳಿ, ಆಗ ಡಿ ಐಸೋಮರ್. ಅದೇ OH ಗ್ರೂಪ್ ಲೆಫ್ಟ್ ಇತ್ತು ಅನ್ಕೊಳ್ಳಿ, ಆಗ ಎಲ್ ಆಗತ್ತೆ. ಓಕೆನಾ? ದೆನ್ ಆಪ್ಟಿಕಲ್ ಆಕ್ಟಿವಿಟಿ ಲೀಡ್ಸ್ ಟು ಆರ್ ಅಂಡ್ ಎಸ್ ಕಾನ್ಫಿಗರೇಷನ್. ಆರ್ ಅಂದ್ರೆ ಕ್ಲಾಕ್ ವೈಸ್, ಎಸ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್, ಆಸ್ ಐ ಆಲ್ರೆಡಿ ಟೋಲ್ಡ್ ಯು. ನೋ ಫಿಶರ್ ಪ್ರೊಜೆಕ್ಷನ್ ಅಲ್ಲಿ ಹಾರಿಜಾಂಟಲ್ ಲೈನ್ ಅಲ್ಲಿ ಏನ್ ಬರ್ದಿರ್ತೀವಲ್ಲ ಮಾಲಿಕ್ಯೂಲ್ಸ್, ದಟ್ ವಿಲ್ ಬಿ ಟುವರ್ಡ್ಸ್ ದ ವೀವರ್. ಅದೇ ವರ್ಟಿಕಲ್ ಪೊಸಿಷನ್ ಅಲ್ಲಿ ಇರುವಂತಹ ಗ್ರೂಪ್ಸ್ ಏನಾಗಿರುತ್ತೆ, ಅವೇ ಫ್ರಮ್ ದ ವೀವರ್, ನೋಡುಗನಿಂದ ದೂರ ಇರುತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ. ದೆನ್ ಈ ರೀತಿ ಫಿಶರ್ ಪ್ರೊಜೆಕ್ಷನ್ ಅಲ್ಲಿ ನಾವು ಯಾವ ರೀತಿ ಆರ್ ಅಂಡ್ ಎಸ್ ನಾಮನ್ಕ್ಲೇಚರ್ ಮಾಡಬಹುದು, ಆರ್ ಅಂಡ್ ಎಸ್ ಅನ್ನ ಡಿಸೈಡ್ ಹೇಗೆ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೆ ರೂಲ್ಸ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ ಕಾಲ್ಡ್ ಅಸ್ CIP ರೂಲ್ಸ್, ಇಂಗಾಲ್ಡ್ ಪ್ರೊಲಾಂಗ್ ರೂಲ್ಸ್ ಅಂತ ಹೇಳಿ.
ಈ ಸೇಮ್ ಅಗೈನ್ ಯಾವುದಕ್ಕೆ ಹೈಯೆಸ್ಟ್ ಅಟಾಮಿಕ್ ನಂಬರ್ ಇರುತ್ತೋ ದಟ್ ವಿಲ್ ಗೆಟ್ ಹೈಯರ್ ಪ್ರಿಯಾರಿಟಿ, ರೈಟ್? ಅಯೋಡಿನ್ಗೆ 1 ಅಂತ ಕೊಡ್ತೀರಿ, ಬ್ರೋಮಿನಿಗೆ 2 ಅಂತ ಕೊಡ್ತೀರಿ, ಕ್ಲೋರಿನಿಗೆ 3 ಅಂತ ಕೊಡ್ತೀರಿ, ಫ್ಲೋರಿನಿಗೆ 4 ಅಂತ ಕೊಡ್ತೀನಿ, ಬೇಸ್ಡ್ ಆನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್. ದೆನ್ ಸೆಕೆಂಡ್ ರೂಲ್ ಏನು ಹೇಳುತ್ತಪ್ಪ ಅಂತಂದ್ರೆ, ಇಫ್ ಆಟಮ್ ಈಸ್ ಸೇಮ್ ದ ಸೀನಿಯಾರಿಟಿ ಈಸ್ ಡಿಸೈಡೆಡ್ ಬೈ ದ ಸೆಕೆಂಡ್ ಆಟಮ್. ನಿಮ್ಗೊಂದು ಎಕ್ಸಾಂಪಲ್ ಕೊಟ್ರೆ ಅರ್ಥ ಆಗುತ್ತೆ. ಸಿ ಹಿಯರ್ ಒಂದು CH3 ಇದೆ, ಇಲ್ಲಿ ಸಿ, ಇಲ್ಲೊಂದು Cl ಇದೆ, ಇಲ್ಲೊಂದು H ಇದೆ, ಇಲ್ಲೇನಿದೆ CH2OH ಇದೆ. ಕಣ್ಣು ಮುಚ್ಕೊಂಡು ನೀವು Clಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀರಾ, ಯಾಕೆಂದ್ರೆ ಅದರ ಅಟಾಮಿಕ್ ನಂಬರ್ ಹೈಯೆಸ್ಟ್ ಇದೆ. ದೆನ್ ವೆನ್ ಕಂಪೇರ್ ಟು ದೀಸ್ ಟು, ಎರಡೂ ಕೂಡ ಕಾರ್ಬನಿಗೆ ಅಟ್ಯಾಚ್ ಆಗಿರುವಂಥದ್ದು. ಆಗ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಇಟ್ ಡಿಪೆಂಡ್ಸ್ ಅಪಾನ್ ದ ಸೀನಿಯಾರಿಟಿ ಆಫ್ ದ ಸೆಕೆಂಡ್ ಆಟಮ್. ನೋಡಿ, ಇಲ್ಲಿ ಕಾರ್ಬನ್ ಬಂದ್ಬಿಟ್ಟು ಈ OH ಗ್ರೂಪಿಗೆ ಅಟ್ಯಾಚ್ ಆಗಿರುವಂಥದ್ದು, ಆದರೆ ಈ ಕಾರ್ಬನ್ ಬರೀ 3 ಹೈಡ್ರೋಜನಿಗೆ ಅಟ್ಯಾಚ್ ಆಗಿರುವಂಥದ್ದು. ಹಾಗಾಗಿ ನೀವು ಸೆಕೆಂಡ್ ಪ್ರಿಯಾರಿಟಿ ಅದಕ್ಕೆ ಕೊಡ್ತೀರಾ, ಇದಕ್ಕೆ ಕೊಡ್ತೀರಾ. ದೆನ್ ಕಮಿಂಗ್ ಟು ಥರ್ಡ್ ದಿಸ್ ಒನ್, ದೆನ್ ಫೋರ್ತ್ ಈಸ್ ಹೈಡ್ರೋಜನ್, ದಟ್ ಇಸ್ ಅಂಡರ್ಸ್ಟುಡ್. ಓಕೆ, ಈ ರೀತಿ ನಾವು ಸೆಕೆಂಡ್ ಆಟಮ್ನ ಸೀನಿಯಾರಿಟಿಯನ್ನ ಡಿಸೈಡ್ ಮಾಡಿಕೊಂಡು ನಂಬರಿಂಗ್ ಅನ್ನ ಕೊಡ್ತಾ ಹೋಗ್ತೀರಿ. ದೆನ್ ಇನ್ ಕೇಸ್ ಆಫ್ ಐಸೋಟೋಪ್ಸ್, ಸೀನಿಯಾರಿಟಿ ಈಸ್ ಡಿಸೈಡೆಡ್ ಬೈ ದ ಅಟಾಮಿಕ್ ಮಾಸ್. ನೋಡಿ, ಹೈಡ್ರೋಜನ್ ಮತ್ತೆ ಡಿಟೋರಿಯಂ ಎರಡು ಐಸೋಟೋಪ್ಸ್, ಹೌದಾ? ಕ್ಲೋರಿನ್ 37 ಮತ್ತೆ ಕ್ಲೋರಿನ್ 35 ಎರಡು ಐಸೋಟೋಪ್ಸ್, ಹೌದಾ? ನೋಡಿ, ಇಲ್ಲಿ ವೆನ್ ಕಂಪೇರ್ಡ್ ಟು ಹೈಡ್ರೋಜನ್, ಡ್ಯೂಟೇರಿಯಮ್ದು ಅಟಾಮಿಕ್ ಮಾಸ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಹಾಗಾಗಿ ಅದಕ್ಕೆ ಪ್ರಿಯಾರಿಟಿ ಜಾಸ್ತಿ. ಫಸ್ಟ್ ಪ್ರಿಯಾರಿಟಿ ವಿಲ್ ಬಿ ಫಾರ್ ಡ್ಯೂಟೇರಿಯಂ, ಸೆಕೆಂಡ್ ಇಸ್ ಫಾರ್ ಹೈಡ್ರೋಜನ್. ಅದೇ ರೀತಿ ಕ್ಲೋರಿನ್ 37ದು ಫಸ್ಟ್ ಪ್ರಿಯಾರಿಟಿ ಆಗುತ್ತೆ, 35 ಸೆಕೆಂಡ್ ಪ್ರಿಯಾರಿಟಿ ಆಗುವಂಥದ್ದು. ದೆನ್ ನೆಕ್ಸ್ಟ್ ಫೋರ್ತ್ ಆಟಮ್ ವರ್ಟಿಕಲ್ ಲೈನಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಆಗ ಈ ರೀತಿ ನಾನು 1 ಇಂದ 2 ಇಂದ 3 ಕಡೆಗೆ ಹೋಗ್ತಾ ಇದ್ದೀನಿ. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನಿ? ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದ್ದೀನಿ. ಸೊ ಫೋರ್ತ್ ಆಟಮ್ ಏನಾಗಿದೆ, ವರ್ಟಿಕಲ್ ಲೈನಲ್ಲೇ ಇರೋದ್ರಿಂದ ನಾನು ಏನಂತ ಕೊಡ್ತೀನಿ, ಇದಕ್ಕೆ R ಅಂತ ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಅದೇ ಫೋರ್ತ್ ಆಟಮ್ ಹಾರಿಜಾಂಟಲ್ ಇತ್ತು ಅನ್ಕೊಳ್ಳಿ. ಈಗ ನಾನು ನಂಬರಿಂಗು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಕೊಡ್ತಾ ಇದ್ದೀನಿ, ಎಸ್ ಆಗ್ಬೇಕಿತ್ತು. ಆದ್ರೆ ಈ ಒಂದು ಅಸ್ಯೂಮ್ ದಟ್ ದೇರ್ ಇಸ್ ಅ ಸ್ಟ್ರಕ್ಚರ್ ಹಿಯರ್, ಫೋರ್ತ್ ಆಟಮ್ ಹಾರಿಜಾಂಟಲ್ ಅಲ್ಲಿ ಇದೆ ಅನ್ಕೊಳ್ಳಿ. ನಾನು ಆಗ್ಲೇ ಹೇಳಿದ್ದೀನಿ, ಇದನ್ನ ಸೆಕೆಂಡ್ ಟೈಮ್ ರಿಪೀಟ್ ಮಾಡ್ತಾ ಇದ್ದೀನಿ. ಫೋರ್ತ್ ಆಟಮ್ ಹಾರಿಜಾಂಟಲ್ ಲೈನ್ ಅಲ್ಲಿ ಇತ್ತು ಅನ್ಕೊಳ್ಳಿ, ಆಗ ಆರ್ ಇದ್ದಿದ್ದು ಎಸ್ ಆಗಿ ಕನ್ವರ್ಟ್ ಆಗುತ್ತೆ, ಎಸ್ ಇದ್ದಿದ್ದು ಆರ್ ಆಗಿ ಇಂಟರ್ ಕನ್ವರ್ಟ್ ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ ಸಮ್ ಎಕ್ಸಾಂಪಲ್ಸ್ ಹಿಯರ್. ನೋಡಿ, ಫಸ್ಟ್ ನಂಬರಿಂಗ್ ಮಾಡ್ತೀರಾ. ಅಯೋಡಿನಿಗೆ 1 ಕೊಡ್ತೀರಾ, ಬ್ರೋಮಿನಿಗೆ 2 ಕೊಡ್ತೀರಾ, ಕ್ಲೋರಿನಿಗೆ 3 ಕೊಡ್ತೀರಾ, ಫ್ಲೋರಿನಿಗೆ 4 ಕೊಡ್ತೀರಾ, ರೈಟ್? ಇಲ್ಲಿ ಏನಾಗ್ತದೆ, ಯಾವ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ? ಕ್ಲಾಕ್ ವೈಸ್ ಅಲ್ವಿ? ಆಮೇಲೆ ಫೋರ್ತ್ ಪೊಸಿಷನ್ ವರ್ಟಿಕಲ್ ಅಲ್ಲೇ ಇದೆ, ಹಾಗಾಗಿ ನೋ ಚೇಂಜ್ ಇನ್ ಕಾನ್ಫಿಗರೇಷನ್, ದಟ್ ಈಸ್ ಆರ್ ಓನ್ಲಿ, ರೈಟ್? ನೆಕ್ಸ್ಟ್ ಅಯೋಡಿನ್, ಬ್ರೋಮಿನ್, ಕ್ಲೋರಿನ್, ಫ್ಲೋರಿನ್ ಇದೆ. ಅಯೋಡಿನ್ ಹೈ ಅಟಾಮಿಕ್ ನಂಬರ್, ಸೊ 1, ಬ್ರೋಮಿನ್ ಸೆಕೆಂಡ್, ಕ್ಲೋರಿನ್ 3, ಫ್ಲೋರಿನ್ F. ನೋಡಿ, ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು ನೀವು, ಫೋರ್ತ್ ಪೊಸಿಷನ್ ಏನಾಗಿದೆ, ಹಾರಿಜಾಂಟಲ್ ಅಲ್ಲಿ ಇದೆ, ಬದಲಾಗಿ ನಮಗೆ ಎಲ್ಲಿರ್ಬೇಕಿತ್ತು, ವರ್ಟಿಕಲ್ ಅಲ್ಲಿ ಇರಬೇಕಿತ್ತು. ಹಾಗಾಗಿ ಏನಾಗುತ್ತೆ, ಆರ್ ಇದ್ದಿದ್ದು ಎಸ್ ಆಗುತ್ತೆ ಅಥವಾ ಎಸ್ ಇದ್ದಿದ್ದು ಆರ್ ಆಗುತ್ತೆ. ಲೆಟ್ ಮಿ ಸಿ ನೌ ವೆದರ್ ಇಟ್ ಈಸ್ ಆರ್ ಆರ್ ಎಸ್ ಅಂತ ಹೇಳಿ. 1 2 3 4 ಆಂಟಿ ಕ್ಲಾಕ್ ವೈಸ್ ಅಲ್ವಾ? ಎಸ್ ಅಲ್ವಾ? ಎಸ್ ಆಗಿಲ್ದೆ ಏನಾಗಿರುತ್ತಿದ್ದು ಚೇಂಜ್ ಆಗುತ್ತೆ ಟು ಆರ್ ಬಿಕಾಸ್ ಆಫ್ ದಿಸ್ ಫೋರ್ತ್ ಪೊಸಿಷನ್. ಓಕೆ, ನೆಕ್ಸ್ಟ್ ಬೆಡ್ಜ್ ಡ್ಯಾಶ್ ಪ್ರೊಜೆಕ್ಷನ್ ಅಂತ ಹೇಳಿ, ಇದು ಒಂದು ಟೈಪ್ ಆಫ್ ಪ್ರೊಜೆಕ್ಷನ್. ಇಲ್ಲಿ ಕಾರ್ಬನ್ ಆಟಮ್ ಇಸ್ ಸರೌಂಡೆಡ್ ವಿತ್ 4 ಡಿಫ್ರೆಂಟ್ ಗ್ರೂಪ್ಸ್. ಈ 2 ಬಾಂಡ್ ಏನಿದೆ ಪ್ಲೇನಾರ್ ಇದೆ. ದೆನ್ ಈ 2 ಬಾಂಡ್ ಇದೆಯಲ್ವಾ, ಒಂದನ್ನ ನಾವು ವೆಡ್ಜ್ ಬಾಂಡ್ ಅಂತ ಕರಿತೀವಿ, ಇದನ್ನ ವೆಡ್ಜ್ ಅಂತ ಕರಿತೀವಿ. ದಟ್ ವಿಲ್ ಬಿ ಆಲ್ವೇಸ್ ಎಬೋವ್ ದ ಪ್ಲೇನ್. ದೆನ್ ಅನದರ್ ಒನ್ ವಿಲ್ ಬಿ ಬಿಲೋ ದ ಪ್ಲೇನ್, ಅದನ್ನ ನಾವು ಡ್ಯಾಶ್ ಅಂತ ಕರಿತೀವಿ. ಡ್ಯಾಶ್ ಯಾವಾಗ್ಲೂ ಬಿಲೋ ದ ಪ್ಲೇನ್ ಆಗಿರುತ್ತೆ, ವೆಡ್ಜ್ ಯಾವಾಗ್ಲೂ ಅಬೋವ್ ದ ಪ್ಲೇನ್ ಆಗಿರುತ್ತೆ. ಆ ರೀತಿ ವೆಡ್ಜ್ ಡ್ಯಾಶ್ ಪ್ರೊಜೆಕ್ಷನ್ ಅಲ್ಲಿ ನಾವು ಯಾವ ರೀತಿ
ನಾಮನ್ಕ್ಲೇಚರ್ ಅಂದರೆ R&S ಕಾನ್ಫಿಗರೇಷನ್ನ ಡಿಸೈಡ್ ಮಾಡಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲೊಂದು ಕಂಡೀಷನನ್ನು ಹೇಳ್ತಾರೆ. ಏನಂದರೆ ಫೋರ್ತ್ ನಂಬರ್ ಆಟಮ್ ಏನಿದೆಯಲ್ವಾ, ದಟ್ ಶುಡ್ ಬಿ ಅಟ್ ಡ್ಯಾಶ್ ಪೊಸಿಷನಲ್ಲಿ ಏನಾಗಿರಬೇಕು, ಫೋರ್ತ್ ನಂಬರನ್ನು ಹೊಂದಿರುವಂತಹ ಆಟಮ್ ಅಟ್ಯಾಚ್ ಆಗಿರಬೇಕು. ಒಂದು ವೇಳೆ ಇಫ್ ಇಟ್ ಈಸ್ ನಾಟ್ ಇನ್ ಡ್ಯಾಶಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಆಗ ನೀವು ಅದನ್ನ ನೀಡ್ ಟು ಬ್ರಿಂಗ್ ಟು ಡ್ಯಾಶ್ ಪೊಸಿಷನ್ ಇಲ್ಲ ಅಂತ ಅಂದ್ರೆ ಅದನ್ನ ನೀವು ಡ್ಯಾಶ್ ಪೊಸಿಷನ್ಗೆ ತರಬೇಕಾಗತ್ತೆ ಬೈ ಇಂಟರ್ ಕನ್ವರ್ಷನ್ ಆಫ್ ಗ್ರೂಪ್ಸ್. ಹಿಯರ್ ಇಲ್ಲಿ ಬ್ರೋಮಿನ್ ಹೈಯರ್ ಅಟಾಮಿಕ್ ನಂಬರ್, ಸೊ 1, ಕ್ಲೋರಿನ್ 2, ಫ್ಲೋರಿನ್ 3. ಓಕೆ, ಇಲ್ಲಿ ಏನಾಗ್ತಾ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ, R ಕಾನ್ಫಿಗರೇಷನ್ ಆಯ್ತು. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ನೋಡೋಣ. ಬ್ರೋಮಿನ್ 1 ಪ್ರಿಯಾರಿಟಿ, ಕ್ಲೋರಿನ್ 2nd ಪ್ರಿಯಾರಿಟಿ, ಫ್ಲೋರಿನ್ 3rd ಪ್ರಿಯಾರಿಟಿ, 4th ಪ್ರಿಯಾರಿಟಿ ಇಸ್ ಫಾರ್ ಹೈಡ್ರೋಜನ್, ರೈಟ್? ಇಲ್ಲಿ ಏನಾಗಿದೆ, 1, 2, 3 ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇದೆ. ಮತ್ತೆ ಹೈಡ್ರೋಜನ್ ಕೂಡ ಏನಾಗಿದೆ, ಡ್ಯಾಶ್ ಕನ್ಫರ್ಮೇಶನ್ ಅಲ್ಲಿ ಇದೆ, ಹಾಗಾಗಿ ಎಸ್ ಕಾನ್ಫಿಗರೇಷನ್. ಓಕೆ, ನೆಕ್ಸ್ಟ್ ನಾನು ಆಗ್ಲೇ ಹೇಳ್ದೆ, ಆ ರೀತಿ ಎಕ್ಸ್ಚೇಂಜ್ ಮಾಡಿದ್ವಿ ಅನ್ಕೊಳ್ಳಿ ಆಟಮ್ಸ್ ಅನ್ನ, ಅಟ್ 1 ಕೈರಾಲ್ ಆಡ್ ಎಕ್ಸ್ಚೇಂಜ್ ಮಾಡಿದ್ವಿ ಅನ್ಕೊಳ್ಳಿ, ಆಗ ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ. ಅದೇ 1 ಕೈರಾಲ್ ಅಲ್ಲಿ ಈವನ್ ಎಕ್ಸ್ಚೇಂಜ್ ಮಾಡಿದ್ವಿ ಅನ್ಕೊಳ್ಳಿ, ಆಗ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದ ಕಾನ್ಫಿಗರೇಷನ್. ನಿಮಗೆ ಎಕ್ಸಾಂಪಲ್ ನ ನೋಡಿದ್ರೆ ಅರ್ಥ ಆಗುತ್ತೆ. ಲೆಟ್ಸ್ ಸಿ ದೆನ್ ಎಕ್ಸಾಂಪಲ್ ಹಿಯರ್. ನಾನು ಫಸ್ಟು ಪ್ರಿಯಾರಿಟಿ ಕೊಟ್ಬಿಡ್ತೀನಿ. ಬ್ರೋಮಿನಿಗೆ ಫಸ್ಟ್, ಕ್ಲೋರಿನಿಗೆ ಸೆಕೆಂಡು, 3rd ಮೀಥೈಲ್, 4th ಹೈಡ್ರೋಜನ್. ವೆಡ್ಜ್ ಫಾರ್ಮಲ್ ಇದೆಯಲ್ವಾ, ನಾನು ಏನು ಮಾಡ್ತೀನಿ, ಬ್ರೋಮಿನ್ ಮತ್ತು ಹೈಡ್ರೋಜನ್ ಅನ್ನ ಇಂಟರ್ ಕನ್ವರ್ಟ್ ಮಾಡ್ತೀನಿ. ಸೊ ಹೈಡ್ರೋಜನ್ ಡ್ಯಾಶ್ ಫಾರ್ಮಿಗೆ ಹೋಯ್ತಲ್ವಾ, ಇಲ್ಲಿ ಹೈಡ್ರೋಜನ್ ಡ್ಯಾಶ್ ಫಾರ್ಮಿಗೆ ಹೋಗಿದೆ. ಹಾಗಾಗಿ ನಾನು ಇಲ್ಲಿ ಇನಿಷಿಯಲಿ ನನಗೆ ನಂಬರಿಂಗ್ ಏನು ಸಿಕ್ಕಿತ್ತು, 1, 2, 3, 4 ಅಂದರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇತ್ತು, ಎಸ್ ಇತ್ತು. ನಾನು ಏನು ಮಾಡಿದೆ, ಇಂಟರ್ ಕನ್ವರ್ಷನ್ ಮಾಡಿಬಿಟ್ಟೆ. ಹಾಗಾಗಿ ಆ ಆಡ್ ಎಕ್ಸ್ಚೇಂಜ್ ಅಂದರೆ ಸಿಂಗಲ್ ಎಕ್ಸ್ಚೇಂಜ್ ಮಾಡಿದೆ. ಹಾಗಾಗಿ ಎಸ್ ಇದೇನಾಯಿತು, R ಕನ್ಫರ್ಮೇಷನ್ ಆಗಿ ಚೇಂಜ್ ಆಯಿತು, ರೈಟ್? ನೌ ಲೆಟ್ ಮಿ ಶೋ ಯು ಸಮ್ ಎಕ್ಸಾಂಪಲ್ಸ್ ಹಿಯರ್. ಸೊ ಈ ಎಕ್ಸಾಂಪಲ್ಸನ್ನು ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಹೇಳ್ತೀನಿ.